ಕಿರಣ್ ಸರ್, ನೀವು ಹೇಳ್ತಾ ಇದ್ರಲ್ವ, ಈಗ ಪ್ರತಿಯೊಂದಕ್ಕೂ ಕಾಂಗ್ರೆಸ್ನವರು ಸಾಕ್ಷಿ ಕೇಳ್ತಾರೆ. ನೀವು ಹೇಳಿದರೆ ಅಲ್ಲಿ ಯಾರಿಗೂ ಅಪ್ಪಿಕೊಂಡಿದ್ರು, ಉಗ್ರರಿಗೆ ಅವರು ರಾಜ್ಯ ಮರ್ಯಾದೆ ಕೊಡ್ತಾಯಿದ್ರು ಅಂತೇಳಿ. ಬಟ್ ಈಗ ಆತ್ಮವಿಶ್ವಾಸ ಅತಿಯಾಗಿ ನಾವು 2019 ನಿಮ್ಮ ಇದೇ ಮೋದಿಯವರು ಹೇಳಿದ್ರಲ್ಲ ಸರ್, ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆನೇ ಹೇಳಿದರು ನಾವು ಕಂಪ್ಲೀಟಾಗಿ ಟೆರರಿಸಮನ್ನು ಬಗ್ಗು ಬಡಿತೀವಿ ಅಂಥೇಳಿ. ಜಾಸ್ತಿ ಆಗುತ್ತಿದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಅಂಥೇಳಿ. ಇಂಪಾಸಿಬಲ್. ನಾನು ನಿಮ್ಮ ಮಾತಿನ ಒಪ್ಪೋದೇ ಇಲ್ಲ. ನಾನು ನಿಮ್ಗೆ ಡೇಟಾ ಕೊಡ್ತೀನಿ ಕ್ಲಿಯರಾಗಿ. 700 ಕಿಲೋಮೀಟರ್ ಏನು LOC ಇದೆಯಲ್ಲ, ಲೈನ್ ಆಫ್ ಕಂಟ್ರೋಲ್ ಇದೆಯಲ್ಲ, ಕಳೆದ ಏನು ನಮ್ಮ ಏನು ಆರ್ಟಿಕಲ್ 370 ಲಿಫ್ಟ್ ಮಾಡಿದ ಮೇಲೆ ಆಲ್ಮೋಸ್ಟ್ ಸುಮಾರು ಒಂದು 180 ಜನನ ಟೆರರಿಸ್ಟ್ ಒಳನುಸುಳುಕೋರನ್ನ ಹೊಡೆದು ಹಾಕಿರ್ತಕ್ಕಂಥದ್ದು. ನಾನು ಅದೇ ಹೇಳ್ತಾ ಇದ್ದೀನಲ್ಲ ನಿಮಗೆ, ಇದು ಏನು ಮೀರ್ ಸಾದಿಕ್ ಕೆಲಸನೋ ಅಥವಾ ಏನು ನಮ್ಮ ಡಿಫೆನ್ಸ್ ಇದನ್ನು ಫೇಲ್ಯೂರ್ ಅನ್ನೋದು ಈಗಷ್ಟೇ ಹೊರ ಬರಬೇಕಾಗಿದೆ. ನೀವು 2014 ಮೊದಲು ನೋಡಿದರೆ ಕಂಪ್ಯಾರಿಟಿವ್ಲಿ 80% ಟೆರರಿಸಮ್ ಆಕ್ಟಿವಿಟಿಗಳು ಬಾಂಬ್ ಬ್ಲಾಸ್ಟ್ಗಳು ಕಡಿಮೆ ಆಗಿದೆ. ಫಾರ್ ಎಕ್ಸಾಂಪಲ್, ನಿಮಗೆ ನಾವು ಏನು ಆರ್ಟಿಕಲ್ 370 ಲಿಫ್ಟ್ ಮಾಡಿದ್ಮೇಲೆ 2021ರಲ್ಲಿ 1.13 ಕೋಟಿ ಪ್ರವಾಸಿಗರು ಕಾಶ್ಮೀರ ವಿಸಿಟ್ ಮಾಡ್ತಾರೆ. 22ರಲ್ಲಿ 1.89 ಕ್ರೋರ್, 23ರಲ್ಲಿ 2.12 ಕ್ರೋರ್, 24ರಲ್ಲಿ 2.36 ಕ್ರೋರ್ಸ್, ಅಂದ್ರೆ ಆಲ್ಮೋಸ್ಟ್ 2.5 ಕೋಟಿ ಪ್ರವಾಸಿಗರು ವಿಸಿಟ್ ಮಾಡ್ತಾರೆ. ಇದರಿಂದ ಅಲ್ಲೇ ಸಾಕಷ್ಟು ರೆವೆನ್ಯೂ ಜನರೇಷನ್ ಆಗ್ತಿದೆ. ಸೊ ಈ ರೆವೆನ್ಯೂ ಜನರೇಷನ್ ಆಗೋದ್ರಿಂದ ಏನಾಗುತ್ತೆ, ಏನು ಇವರು ನಮಾಜ್ ಮಾಡಿದ ತಕ್ಷಣ ಕಲ್ಲು ಹೊಡೆದು ದುಡ್ಡು ಇಸ್ಕೊಂಡು ಹೋಗ್ತಿದ್ರಲ್ಲ, ಅವ್ರಿಗೆ ನಿರುದ್ಯೋಗ ಆಗಿದೆ. ನಿರುದ್ಯೋಗ ಅದನ್ನು ಮಾಡಿಸ್ತಿರ್ತಕ್ಕಂಥ ಯಾರು? ಇದೇ ಪಾಕಿಸ್ತಾನದವರು. ಈಗ ಆ ಪಾಕಿಸ್ತಾನದವರಿಗೆ ಸಹನೆ ಇಲ್ಲ. ಆದ್ದರಿಂದ ಏನು ನೆಮ್ಮದಿದ ಜೀವನ ಕಾಶ್ಮೀರಿ ಮುಸ್ಲಿಮರು ಅಥವಾ ಕಾಶ್ಮೀರಿ ಜನಗಳು ಕಟ್ಕೊತಾ ಇದ್ರಲ್ಲ, ಅದು ಅವ್ರಿಗೆ ಸಹನೆ ಇಲ್ಲ. ಅವ್ರ ಕೆಲಸ ಏನಂದರೆ ಭಾರತದ ಒಂದು ಭದ್ರತೆಯನ್ನು ವೈಫಲ್ಯ ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದು. ಇದು ಆರ್ಟಿಕಲ್ 370 ಇದ್ದಾಗ ಒಂದು ನೀವು ನೋಡಿದ್ರಲ್ಲ, ಲಾಲ್ ಚೌಕದಲ್ಲಿ ಭಾರತದ ಧ್ವಜ ಹಾರಿಸಲಿಕ್ಕೆ ನಮ್ಮ ದೇಶದ ಒಂದು ನಮ್ಮ ದೇಶದ ಒಂದು ನೆಲ, ಆ ನಮ್ಮ ದೇಶದ ತ್ರಿವರ್ಣ ಧ್ವಜವನ್ನು ಹಾರಿಸಲಿಕ್ಕೆ ಅವಕಾಶ ಇರಲಿಲ್ಲ. ಏನು ಮತ್ತು ಕಾಂಗ್ರೆಸ್ ಸಿಗೋರು ಇಲ್ಲಿ ಮಟ್ಟ ಏನು ಮಾಡ್ತೀರಿ, ಇವತ್ತು ಆರ್ಟಿಕಲ್ 370 ತೆಗೆದಿದ್ದು ಒಳ್ಳೇದು ಅಂತ ಹೇಳ್ತಾರೆ. ಯಾಕೆ ಅವಾಗಲೇ ಇದು ನಮ್ಮ ದೇಶದ ಧ್ವಜ ಅಲ್ಲಿ ಹಾರಿಸಲಿಕ್ಕೆ ಇವರು ಅವಕಾಶ ಕೊಡ್ತಾ ಇಲ್ಲ, ನಾವು ಆರ್ಟಿಕಲ್ 370 ತೆಗಿಬೇಕು ಅನ್ನೋದು ಪರಿಜ್ಞಾನ ಇಲ್ವಾ ಇವರಿಗೆ? ಅವಾಗ ಇದೇ ಥರ ರಾಜತಾಂತ್ರಿಕ ವೈಫಲ್ಯಗಳನ್ನು, ತಪ್ಪು ಹೆಜ್ಜೆಗಳನ್ನು ಕಾಂಗ್ರೆಸ್ ಪಕ್ಷ ಭಾರತದ ಇತಿಹಾಸದಲ್ಲಿ ಯಾವತ್ತೂ ಮಾಡ್ಕೊಂಡು ಬಂದಿದೆ. ನಿಮಗೆ ಇವ್ರು 1971 ಪಾಕಿಸ್ತಾನ ಯುದ್ಧ ಆಯಿತು, ಇವತ್ತು LOC ಅಂತ ಹೇಳ್ತೀರಿ, ನೀವು POK ಅಂತ ಹೇಳ್ತೀರಾ. POK ಕೊಟ್ಟಿದ್ದಾರು ಇದೇ ಕಾಂಗ್ರೆಸ್ನವರು. ನಮ್ಮ ಭಾರತೀಯ ಸೇನೆ ಅವ್ರು ಲಾವರ್ ತನಕ ಹಿಂದೂ ಹೊಡ್ಕೊಂಡು ಹೋಗಿತ್ತು ಅವ್ರು ಯುದ್ಧ ಮಾಡಿದ ಮೇಲೆ. ಬಟ್ ಇವ್ರು ಏನು ಮಾಡ್ತಾರೆ, ಸುಮ್ಮನೆ ಅಮೆರಿಕನ್ ಇಂಟರ್ಫೇರ್ ಮಾಡಿಸ್ಕೊಂತಾರೆ. ಅಮೆರಿಕ ಅಲ್ಲಿಗೆ ಅಂತ ಹೇಳ್ತೆ, ಇವತ್ತು POK ಅಂತ ಅವ್ರ ಕೈ ಜಾಗ ಕೊಟ್ಟಿದ್ದೀವಿ. ಅವರು ಆಲ್ಮೋಸ್ಟ್ ನಾವು ಕಂಟ್ರೋಲ್ ಮಾಡ್ತಾ ಇದ್ದೀವಿ. POK ಬಗ್ಗೆ ಚೈನಾ, ಹಿಂದಿ, ಚೀನಿ ಬಾಯಿ ಹೀಗಾಗಿ ಇತಿಹಾಸದಲ್ಲಿ ಯಾವತ್ತೂ ಕೂಡ ಭಾರತೀಯ ರಾಷ್ಟ್ರೀಯತೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಸಿಂದ ಯಾವುದೇ ಕೊಡುಗೆಗಳಿಲ್ಲ. ಇವರು ಪ್ರಶ್ನೆ ಕೇಳೋದು ಮತ್ತು ಸಾಕ್ಷಿ ಕೇಳೋದು ಬಿಟ್ಟರೆ ಬೇರೆ ಏನೂ ಮಾಡೋದಿಲ್ಲ. ನೋಡಿ, ನೀವು ಇನ್ನೊಂದು ಹೇಳ್ತಾರೆ, ಇವ್ರು ಏನು ಹೇಳ್ತಾರೆ, ಈಗ ಸಿಂಧು ನದಿ ನೀರನ್ನ ನಿಲ್ಲಿಸೋದು ಎನಿವನ್ ಕ್ಯಾನ್ ಡೂ. ಆಮೇಲೆ ರಾಜತಾಂತ್ರಿಕ ಸಿಂಧು ನದಿ ಒಪ್ಪಂದ ಹಿಂದೆನೂ ಮಾಡಿದ್ರು ಸರ್. ಇದು 2016ರಲ್ಲೂ ಮಾಡಿದ್ರು ಮೋದಿ ಅವರು, ಅದು ಜಾರಿಗೆ ಬರಲಿಲ್ಲ ಸರ್. ನಾ ಹೇಳೋ ಪ್ರಶ್ನೆ ನಾವು ಉತ್ತರ ಕೊಡೋದೇ ಅಂದ್ರೆ, ಕಾಂಗ್ರೆಸ್ ಪಕ್ಷದ ವಕ್ತಾರರು ಈ ಅಟ್ಯಾಕ್ ಆದ ತಕ್ಷಣ ಏನು ಮೋದಿಜಿ ಅವರು ಸಿಂಧು ನದಿ ಒಪ್ಪಂದನ ಅಬಲಿಷ್ ಮಾಡಿದ್ರು, ಆಮೇಲೆ ರಾಜತಾಂತ್ರಿಕರನ್ನ ವಾಪಸ್ ಕಳಿಸಿದ್ರು, ವೀಸಾ ಕ್ಯಾನ್ಸಲೇಷನ್ ಮಾಡಿದ್ರು, ಇತ್ಯಾದಿ ಹೇಳ್ತಾರೆ ಇವರು. ಯಾಕೆ ಇದೇ ಕಾಂಗ್ರೆಸ್ ಪಕ್ಷ ಇದ್ದಾಗ ಏನು ಇವರು ಭಯೋತ್ಪಾದಕ ಕೃತ್ಯಗಳ ಆಗಿದ್ದಾಗ ಇದನ್ನ ಯಾಕೆ ಮಾಡಿಲ್ಲ ಇವರು? ಕರೆಕ್ಟ್ ಸರ್, ಕೇಳೋಣ ಅವರಿಂದ ಉತ್ತರ ಈ ದೇಶದ ಜನತೆ ಯಾಕೆ ಏನ್ ಪ್ರಶ್ನೆ ಕೇಳ್ತೀವಿ ಅಂದ್ರೆ, ಇವ್ರ ಸ್ಟ್ಯಾಂಡರ್ಡ್ ಏನು, ಕ್ಲಿಯರ್ ಆಗಿ ಸ್ಟ್ಯಾಂಡರ್ಡ್ ಏನು? ಕರೆಕ್ಟ್ ಸರ್, ಉತ್ತರ ಕೊಡ್ತಾರೆ ಸರ್. ಈಗ ಕೃಷ್ಣರಾಜ್ ಸರ್ ಹತ್ರ ಹೋಗ್ತಾ ಇದೆ ನಾನು, ಮತ್ತು ಆರ್ಥಿಕ ವಿಚಾರ ಸಂಬಂಧಪಟ್ಟಂತೆ. ಕೃಷ್ಣರಾಜ್ ಸರ್, ಈಗ ವಾಘಾ ಅಠಾರಿ ಗಡಿಯನ್ನು ಕೂಡ ಬಂದ್ ಮಾಡಲಾಗಿದೆ. ಇದು ವಾಣಿಜ್ಯ ಸಂಪರ್ಕಕ್ಕೆ, ವ್ಯಾಪಾರ ವಹಿವಾಟಿಗೆ ಒಂದು ದೊಡ್ಡ ಸಂಪರ್ಕ ಆಗಿತ್ತು. ಬಟ್ ಈಗ ಅದನ್ನು ಕೂಡ ಬಂದ್ ಮಾಡಿದ್ದಾರೆ. ಷೇರು ಮಾರುಕಟ್ಟೆ ಕೂಡ ಅಲ್ಲೋಲ ಕಲ್ಲೋಲ ಆಗ್ತಿದೆ ಸರ್ ಪಾಕಿಸ್ತಾನದಲ್ಲಿ. ಓವರ್ ಆಲ್ ಈಗ ಈ ಶೇರ್ ಮಾರ್ಕೆಟ್ ಆಗಿರ್ಬೋದು, ಮತ್ತು ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂತೆ ಹೇಗೆ ಎಫೆಕ್ಟ್ ಆಗುತ್ತೆ ಸರ್ ಈಗ ಪಾಕಿಸ್ತಾನಕ್ಕೆ? ಪಾಕಿಸ್ತಾನ ಸಾಕಷ್ಟು ಇಂಡಿಯನ್ ಗೂಡ್ಸ್ ಮೇಲೆ ಡಿಪೆಂಡ್ ಆಗಿದೆ. ಅದು ವಾಘಾ ಗಡಿ ಮೂಲಕ ಸಾಕಷ್ಟು ವಸ್ತುಗಳು ಎಕ್ಸ್ಪೋರ್ಟ್ ಆಗುತ್ತೆ ಇಂಡಿಯಾದಿಂದ. ಹೌದು. ಆ ಒಂದು ಟ್ರೇಡ್, ಪಾಕಿಸ್ತಾನ ಮತ್ತೆ ಇಂಡಿಯಾದ ಟ್ರೇಡ್ ಏನಾಗಿದೆ ಅಂತಂದ್ರೆ, ಈ ಗೂಡ್ಸ್ ಮತ್ತೆ ಸರ್ವಿಸಸ್ ಟ್ರೇಡ್ ಏನಾಗಿದೆ ಅದು ಕಡಿಮೆ ದರಕ್ಕೆ ಸಿಗುವಂತದ್ದು. ಯಾಕಂತಂದ್ರೆ ಅದೇ ಗೂಡ್ಸ್ ಮತ್ತೆ ಸರ್ವಿಸಸ್ ನ ಬೇರೆ ರಾಷ್ಟ್ರಗಳಿಂದ ಇಂಪೋರ್ಟ್ ಮಾಡ್ಕೊಂಡ್ರೆ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಏನಾಗುತ್ತೆ, ಹೆಚ್ಚಾಗುತ್ತೆ. ಅದು ಭಾರತದ ವಸ್ತುಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಅದನ್ನ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಸೇವ್ ಮಾಡ್ಬೋದು. ಸೊ ಇದು ಏನಾಗ್ತದೆ, ಅದು ಒಂದು ಆರ್ಥಿಕತೆ ಮೇಲೆ ಸಾಕಷ್ಟು ಪರಿಣಾಮ ಹಾಗೆ ಆಗುತ್ತೆ. ಜೊತೆಗೆ ಫೈನಾನ್ಷಿಯಲ್ ಕ್ಯಾಪಿಟಲ್ ಕರಾಚಿನಲ್ಲಿ ಏನು ಒಂದು ಶೇರ್ ಮಾರುಕಟ್ಟೆ ಬಿದ್ದೋಗಿದೆ, ಅದು ಕೂಡ ಏನ್ ತೋರಿಸ್ತಾ ಇದೆ ಅಂತಂದ್ರೆ, ಈ ಒಂದು ವಿಶ್ವದ ಆರ್ಥಿಕತೆ ಈ ಇವೆಂಟ್ಸ್ ಮೇಲೆ ಡಿಪೆಂಡ್ ಆಗಿದೆ. ಈ ಒಂದು ವಾರು ಮತ್ತೆ ಭಯೋತ್ಪಾದನೆ, ನೀವು ನೋಡಿರ್ಬೋದು ಇಸ್ರೇಲ್ ಮತ್ತೆ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ಯುದ್ಧಗಳು ಹೇಗಾಗ್ತಾ ಇದೆ.
ಅದೇ ರೀತಿ ಒಂದು ರಷ್ಯಾ ಮತ್ತೆ ಬೇರೆ ರಾಷ್ಟ್ರಗಳ ಮೇಲೆ ಯುದ್ಧ ಆಗ್ತಿರುವಂತದ್ದು ನೀವು ಗಮನಿಸಿದಾಗ ಇದೆಲ್ಲ ಏನ್ ತೋರಿಸುತ್ತೆ ಅಂದ್ರೆ ಆರ್ಥಿಕತೆಯ ದೃಷ್ಟಿಕೋನದಿಂದ ಭಯೋತ್ಪಾದನೆ ಆಗ್ಲಿ ಯುದ್ಧಗಳಾಗ್ಲಿ ಆ, ಆರ್ಥಿಕತೆಯ ವಿಷಮತೆಗೆ ಅಥವಾ ಆರ್ಥಿಕತೆ ಇನ್ನೂ ಹಾಳಾಗ್ಲಿಕ್ಕೆ ಕಾರಣ ಆಗ್ತಾ ಇದೆ. ಜೊತೆಗೆ ಇತ್ತೀಚೆಗೆ ಬೆಳವಣಿಗೆಗಳು ಅಮೆರಿಕದಲ್ಲಿ ಆಗಿರುವಂತಹ ಟ್ರಂಪ್ ಅವರ ಟ್ಯಾರಿಫ್ ವಾರ್ ಏನಾಗ್ತಾ ಇದೆ ಅದು, ಕರೆಕ್ಟ್. ಇವೆಲ್ಲವೂ ಕೂಡ ಸಾಕಷ್ಟು ಪರಿಣಾಮ ಪಾಕಿಸ್ತಾನದ ಮೇಲೆ ಬೀರ್ತಾ ಇದೆ. ಈಗ ಪಾಕಿಸ್ತಾನ ಇಂಥ ಒಂದು ಪರಿಸ್ಥಿತಿನಲ್ಲಿ, ಆರ್ಥಿಕ ಪರಿಸ್ಥಿತಿ ಕೆಟ್ಟದಿರ್ಬೇಕಾದಾಗ ಅದು ತನ್ನ ನೀತಿಗಳನ್ನ ಬದಲಾವಣೆ ಮಾಡಿಕೊಂಡ್ರೆ ಅದು ವಿಶ್ವದಲ್ಲಿ ಒಂದು ರಾಷ್ಟ್ರವಾಗಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಅದಕ್ಕೇನಾಗುತ್ತೆ, ಆರ್ಥಿಕ ಸಂಕಷ್ಟಗಳು ಜಾಸ್ತಿಯಾಗಿ ಮತ್ತೆ ಈ ಒಂದು IMF ಮತ್ತೆ IBRD ಮತ್ತೆ ADB ಮತ್ತೆ ಇನ್ನಿತರ ಮಲ್ಟಿಲ್ಯಾಟ್ರಲ್ ಆರ್ಗನೈಸೇಷನ್ ಇಂದ ಸಾಲ ಪಡೆಯೋದು ಜಾಸ್ತಿ ಆಗುತ್ತೆ. ಸಾಲದಿಂದ ಆರ್ಥಿಕತೆ ಇನ್ನೂ ವಿಷಮ ಪರಿಸ್ಥಿತಿಗೆ, ಕೆಟ್ಟ ಕರೆಕ್ಟ್. ಪರಿಸ್ಥಿತಿಗೆ ಹೋಗ್ತಾ ಇದೆ. ಈಗ ಬಡತನ ಹೆಚ್ಚಾಗ್ತಾ ಇದೆ, ರಿಸೋರ್ಸಸ್ ಸರಿಯಾಗಿ ಯುಟಿಲೈಸೇಷನ್ ಆಗ್ತಾ ಇಲ್ಲ. ಆ, ಮತ್ತೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ತುಂಬಾ ಕಡಿಮೆ ಇರುವಂತದ್ದು. ಈ ಬಲೂಚಿಸ್ತಾನದಲ್ಲೂ ಕೂಡ ಅಲ್ಲಿ ಪಾಕಿಸ್ತಾನದ ಟೆರರಿಸ್ಟ್ಗಳು ಅಲ್ಲಿ ಇದಾಗ್ತಾ ಇರುವಂತದ್ದು. ಈ ಒಂದು ಒಂದು ಒಟ್ಟಾರೆ ಒಂದು ಆರ್ಥಿಕ ದೃಷ್ಟಿಕೋನದಲ್ಲಿ ನಾವು ಈ ಭಯೋತ್ಪಾದನೆಯನ್ನ ವಿಶ್ಲೇಷಣೆ ಮಾಡೋದ್ರಿಂದ ಹೌದು. ಭಯೋತ್ಪಾದನೆ ಯಾವ ರಾಷ್ಟ್ರಕ್ಕೂ ಪ್ರಯೋಜನಕಾರಿ ಆಗಿಲ್ಲ. ಎಸ್ ಎಸ್ ಆದ್ರಿಂದ ಈ ಸರ್ 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 ಮತ್ತೆ ಮತ್ತೆ ಭಯೋತ್ಪಾದನೆಯಂತಹ ಮತ್ತೆ ನಿಮ್ಮಿಂದ ದುಷ್ಕೃತ್ಯಗಳನ್ನ ಕೆಲವೊಂದಿಷ್ಟು ನಿಲ್ಲಿಸಿ ವಿಚಾರಗಳನ್ನ ಚರ್ಚೆ ಆರ್ಥಿಕತೆ ಮಾಡ್ತೀನಿ ಸರ್. ಒಂದು ಕಡೆ ಬ್ರೇಕ್ನ ಗಮನ ಸಮಯ ಹರಿಸ್ಬೇಕು. ಆಗಿದೆ ಸರ್.